ಇನ್ನೊಂದು 4 ವರ್ಷ ಕಾಯಿರಿ ಸರ್, ನಾನು ನಿಮ್ಮ ಜೊತೆ ಆರ್ಮಿಗೆ ಜಾಯ್ನ್ ಆಗ್ತೀನಿ. ನಿಮ್ಮ ಹಾಗೆ ನನಗೂ ದೇಶ ಸೇವೆ ಮಾಡಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾನು ಶಶಿಕಲಾ ಕೆ ಹೆಗಡೆ ಅಂತ ವರ್ಧಮಾನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ಬಹುದಿನದ ಆಸೆ ಇತ್ತು ಈ ಮೂವಿ ನೋಡ್ಬೇಕು ಅಂತ. ಆದ್ರೆ ಅನಿವಾರ್ಯ ಕಾರಣಗಳಿಂದ ನನಗೆ ಈ ಮೂವಿ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನನ್ನ ಮಗಳು ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿದ್ದಾರೆ, ಅವರು ಅಲ್ಲಿ ಮೂವಿ ನೋಡಿದ್ದಾರೆ, ಬಟ್ ನನ್ಗೆ ಇಲ್ಲಿ ಆಗ್ಲಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಇವತ್ತು ನಿಜವಾಗ್ಲೂ ಒಂದು ಸುಯೋಗ. ನಮ್ಮ ಶಿವರಾಮ್ ಸರ್ ಅವರು ಇವತ್ತು ಮಧ್ಯಾಹ್ನ ಈ ತರ ಮೂವಿ ಇದೆ, ನೀವು ಬರ್ಬೇಕು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಬಂದಿದ್ದೇನೆ. ನನ್ಗೆ ಕೊನೆಗೆ ಈ ಮೂವಿಯಲ್ಲಿ ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ಮಧ್ಯೆ ನನ್ನ ಶಾಲಾ ದಿನಗಳು ಇದೇ ತರ ನಾನು ಕಲಿತಾ ಇದ್ವಿ, ಇದೇ ತರ ನಾವು ಚರ್ಚೆ ಮಾಡ್ತಾ ಇದ್ವಿ. ತುಂಬಾ ಖುಷಿ ಆಯ್ತು. ಮಕ್ಕಳು ನಿಜವಾಗ್ಲೂ ಅತ್ಯದ್ಭುತ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಇದರ ವಿಡಿಯೋಗ್ರಾಫಿ ಅಂತೂ ತುಂಬಾ ನ್ಯಾಚುರಲ್ ಆಗಿತ್ತು. ತುಂಬಾ ಖುಷಿ ಆಯ್ತು. ಇದರ ಪ್ರೊಡ್ಯೂಸರ್ ಅನ್ನ ನಿಜವಾಗ್ಲೂ ನಾನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಮೂವಿಗಳು ಮತ್ತಷ್ಟು ಬರಬೇಕು. ಹಾಗೆ ಈ ಸಂದರ್ಭದಲ್ಲಿ ನಾನು ಈ ರೀಸೆಂಟ್ ಆಗಿ ಶನಿಲ್ ಗೌತಮ್ ಅವರು ಕೂಡ ನಮ್ಮಲ್ಲಿ ಬಂದಿದ್ರು. ಅವರ ಹತ್ರ ಕೂಡ ನಾನೊಂದು ವಿಷಯದ ಬಗ್ಗೆ, ಅಂದ್ರೆ ಶಾಲಾ ಸ್ಲೋ ಲರ್ನರ್ಸ್ ಬಗ್ಗೆ, ಅವರೊಂದು ಎದುರುಗೊಳ್ಳುವಂತಹ ಸಮಸ್ಯೆಗಳು, ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಅನಿವಾರ್ಯತೆ ಆ ಮಗುವಿನ ಮೇಲೆ ಬಂದಾಗ ಹೇಗಾಗ್ತದೆ ಅನ್ನುವಂತಹ ಚಿತ್ರಣಗಳು ಮತ್ತಷ್ಟು ಬರಲಿ. ನಮ್ಮ ಮಕ್ಕಳಿಗೆ ಇದೆಲ್ಲ ಪ್ರೋತ್ಸಾಹ ಆಗಬೇಕು. ನಮ್ಮ ಪೇರೆಂಟ್ಸಿಗೆ ಹಾಗೂ ಟೀಚರ್ಸಿಗೆ ಒಂದು ಮೋರಲ್ ನೀತಿ ಇದರಿಂದ ಬರಬೇಕು. ಇದು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮೂವಿ ಬರಲಿ ಅಂತ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಶಿವರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.